ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ಬನಾನಾ ಬನ್ ಅಂತಾರಲ್ಲ ಅದನ್ನು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಮೊದಲು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಬಾಳೆಹಣ್ಣನ್ನು ಪೀಸ್ ಮಾಡಿ ಹಾಕೋತಿದ್ದೀನಿ. ದೊಡ್ಡ ಬಾಳೆಹಣ್ಣಿದ್ರೆ 2 ಹಾಕ್ಕೊಳ್ಳಿ. ನಾನಿಲ್ಲಿ ಚಿಕ್ಕದಿರೋದ್ರಿಂದ ನಾನಿಲ್ಲಿ 4 ಬಾಳೆಹಣ್ಣನ್ನು ಹಾಕೋತಾ ಇದ್ದೀನಿ. ಈ ರೀತಿ ಪೀಸ್ ಮಾಡಿ ಬಾಳೆಹಣ್ಣನ್ನು ಹಾಕೊಳ್ಳೋದು. ತುಂಬ ಗಟ್ಟಿ ಇರಬಾರ್ದು ಬಾಳೆಹಣ್ಣು, ಸ್ವಲ್ಪ ಮೆತ್ತಗಾಗಿರಬೇಕು. ಅಂದರೆ ಬನಾನಾ ಬನ್ನು ತುಂಬ ಚೆನ್ನಾಗಿ ಉಬ್ಕೊಂಡು ಬರುತ್ತವೆ. ಇದಕ್ಕೆ ನಾನು ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು 1/2 ಸ್ಪೂನ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಚಮಚ ಉಪ್ಪು, ಅದೇ ರೀತಿ ಒಂದು 4 ಚಮಚ ಸಕ್ಕರೆನ ಹಾಕೋತಿದ್ದೀನಿ. 3ರಿಂದ 4 ಚಮಚ ಸಕ್ಕರೆನ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಅಡುಗೆ ಸೋಡಾ ಅದನ್ನು ಹಾಕ್ಕೋತಿದ್ದೀನಿ. ಲಾಸ್ಟ್ಗೆ ಒಂದು 4 ಸ್ಪೂನಷ್ಟು ಮೊಸರು ಹಾಕ್ಕೋತಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ರೆ ಡೈರೆಕ್ಟ್ ಫ್ರಿಜ್ಜಿಂದ ತೆಗೆದ ತಕ್ಷಣ ಹಾಕ್ಕೋಬೇಡಿ, ಸ್ವಲ್ಪ ಹೊತ್ತಿಟ್ಟು ಆಮೇಲೆ ಹಾಕ್ಕೊಳ್ಳಿ. ಇದನ್ನು ನಾನೀಗ ಗ್ರೈಂಡ್ ಮಾಡ್ಕೋತೀನಿ. ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಆಗುತ್ತೆ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕೋತಿದ್ದೀನಿ. ಹಾಕ್ಕೊಂಡು ಇದಕ್ಕೆ ನಾನೀಗ ಸ್ವಲ್ಪ ಜೀರಿಗೆನ ಹಾಕೋತಿದ್ದೀನಿ. ಜೀರಿಗೆನ ಹಾಕ್ಕೊಂಡು ಇದಕ್ಕೆ ನಾನು ಮೈದಾ ಹಿಟ್ಟು ಬಳಸ್ತಾ ಇಲ್ಲ, ನಾನು ಗೋಧಿ ಹಿಟ್ಟನ್ನೇ ಬಳಸಿ ಮಾಡ್ತಾಯಿದ್ದೀನಿ. ಮೈದಾ ಹಿಟ್ಟನ್ನು ಮಾಡ್ಬೋದು, ಆದರೆ ನಾನು ಇವತ್ತು ಗೋಧಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕೋಂತ ಇದು ಹದಕ್ಕೆ, ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ತನಕ ನಾದ್ಕೊತ ಹೋಗಬೇಕು. ತುಂಬ ಗಟ್ಟಿಯಾಗೂ ಬೇಡ, ತುಂಬ ನೀರಾಗೂ ಬೇಡ. ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಇದನ್ನು ನಾನು ಎಣ್ಣೆ ಹಚ್ಚಿ 8 ತಾಸು ನೆನೆಯೋಕ್ಕೆ ಹಾಗೆ ಬಿಡ್ತೀನಿ. ಮಾರ್ನಿಂಗ್ ಮಾಡೋರಿದ್ದರೆ ನೈಟೇ ಮಾಡಿಟ್ಕೊಂಬಿಡಿ, ಇಲ್ಲ ಈವ್ನಿಂಗ್ ಮಾಡೋರಿದ್ದರೆ ಮಾರ್ನಿಂಗೇ ಕಲಸಿಟ್ಕೊಂಬಿಟ್ರೆ ಚೆನ್ನಾಗಿ ಬರುತ್ತೆ. ನಾನೀಗ 8 ಅವರ್ ನೆನೆಸಿದ್ಮೇಲೆ ಒಂದು ಸಲ ಇದನ್ನು ಈ ರೀತಿ ನಾದ್ಕೊಂಡು ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ಈ ರೀತಿ ಇಷ್ಟಿಷ್ಟು ಉಂಡೆಗಳನ್ನು ಮಾಡಿಕೊಂಡು ನಾವು ಇದನ್ನು ಲಟ್ಟಿಸ್ಬೇಕಾಗತ್ತೆ. ಈಗ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ಬನ್ನನ್ನು ಲಟ್ಟಿಸ್ತಿದ್ದೀನಿ. ಸರ್ಕಲ್ ಶೇಪಲ್ಲೇ ಲಟ್ಟಿಸಿ, ಅಂದರೆ ಬನ್ನು ಚೆನ್ನಾಗಿ ಉಬ್ಕೊಂಡು ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ಹಾಗೆ ಈ ಲಿಂಕ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಇದು ಈ ರೀತಿ ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಈ ರೀತಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ, ಅದನ್ನೆಲ್ಲ ಹಾಕಿ ಈ ರೀತಿ ಕರಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಬನ್ನು. ಈಗ ಬನಾನಾ ಬನ್ ರೆಡಿ ಆಗಿದೆ. ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.